ಕೃಷಿ ಕ್ಷೇತ್ರದಲ್ಲಿ ಅಪಾರ ಹೆಸರು ಗಳಿಸಿರುವಂಥ ಕೃಷಿಕ, ಪದವೀಧರ ಹಾಗೂ ರೈತ ಮಿತ್ರರಾಗಿ ಗುರುತಿಸಿಕೊಂಡಿರುವಂಥ ಎಸ್. ವೀರಭದ್ರಪ್ಪನವರ ಮೇಲೆ ದಾಖಲು ಮಾಡಿರುವ ಎಫ್ಐಆರ್ ರದ್ದುಪಡಿಸುವಂತೆ ಬಯಲುಸೀಮೆ ರೈತ ಹಿತಚಿಂತಕ ಬಳಗ ಮೊಳಕಾಲ್ಮೂರು ಇವರುಗಳು ವೀರಭದ್ರಪ್ಪನವರ ಮೇಲೆ ಅಬಕಾರಿ ಇಲಾಖೆ ಕೇವಲ 1250 ಮೌಲ್ಯದ ನೀರ ಪ್ರಕರಣದಲ್ಲಿ ಮೊಕದ್ದಮೆ ದಾಖಲು ಮಾಡಿರುವುದು ಅತ್ಯಂತ ಖಂಡನೀಯವಾಗಿದ್ದು, ಇಡೀ ಮೊಳಕಾಲ್ಮೂರು ತಾಲೂಕಿನ ಜನತೆ ತಲೆ ತಗ್ಗಿಸುವಂಥ ವಿಚಾರವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ನೀರ ಮತ್ತು ಕಲ್ಪರಸ ನಡುವಿನ ಮೂಲಭೂತ ವ್ಯತ್ಯಾಸವನ್ನೇ ಅರಿಯದ ತೆಗೆದುಕೊಂಡಿರುವ ಈ ಕ್ರಮ ಅಧಿಕಾರಿಗಳಿಗೆ ಮಾಹಿತಿ ಹೀನತೆ ಮತ್ತು ನಿರ್ಲಕ್ಷ್ಯ ತೋರುತ್ತದೆ ಎಂದು ಸರ್ಕಾರದ ಉತ್ಪನ್ನಗಳ ಮೇಲೆ ವರ್ತನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಥ ನಡೆ ರೈತರಿಗೆ ನಿರುತ್ಸಾಹ ಉಂಟು ರೈತರಿಗೆ ಮಾಡುತ್ತಿರುವ ದ್ರೋಹ ಎಂದು ಕಿಡಿಕಾರಿದರು. ಬೀಜಿಕೆರೆಯ ವಸುಂಧರಾ ಫಾರ್ಮ್ ಮೂಲಕ ರಾಜ್ಯಾದ್ಯಂತ ಪರಿಚಿತವಾಗಿರುವ ವೀರಭದ್ರಪ್ಪ ಕೃಷಿಕ, ಸೇವಾ ಮನೋಭಾವ ಹಾಗೂ ಸರಳತೆಗೆ ಹೆಸರಾಗಿರುವ ಕುಟುಂಬ. ಇಂಥ ಕುಟುಂಬಕ್ಕೆ ಶ್ರೀಮತಿ ದಿವಂಗತ ವಸುಂಧರಾ ಅಮ್ಮನವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಇದಕ್ಕೆ ಸಾಕ್ಷಿ. ಇನ್ನೊಂದೆಡೆ ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ಬೆಳಗ್ಗೆ ಸಮಯಗಳಲ್ಲಿ ಬಾರುಗಳು ತೆರೆಯಲ್ಪಟ್ಟು ಮದ್ಯ ಮಾರಾಟವಾಗುತ್ತಿದ್ದರು ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಗುಡಾರಗಳಲ್ಲಿ ಮನೆಗಳಲ್ಲಿ ಮದ್ಯ ಮಾರಾಟ ರಾಜರೋಷವಾಗಿ ಮಾರಾಟ ಮಾಡುತ್ತಿದ್ದರು. ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದು ನಾಚಿಕೆಗೇಡಿನ ಸಂಗತಿ. ಕೂಡಲೇ ಎಸ್. ವೀರಭದ್ರಪ್ಪನ ಮೇಲೆ ದಾಖಲು ಮಾಡಿರುವ ಪ್ರಕರಣವನ್ನು ತಕ್ಷಣ ರದ್ದುಪಡಿಸಬೇಕು. ಕೂಡಲೇ ತಾಲೂಕು ಆಡಳಿತ, ಅಬಕಾರಿ ಇಲಾಖೆ ಸಾರ್ವಜನಿಕವಾಗಿ ಕ್ಷಮೆ ಕೋರಬೇಕು ಎಂದು ಪ್ರತಿಭಟಿಸಿದರು ಹಾಗೂ ಮೊಳಕಾಲ್ಮೂರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್, ಕೆ.ಟಿ. ರಾಮರೆಡ್ಡಿ, ಎನ್. ಪ್ರಭಾಕರ್ ನೇರ್ಲಳ್ಳಿ, ಸಿದ್ಧಾರ್ಥ್, ಮಂಜುನಾಥ್, ಬಸವರಾಜ್, ಶರಣಪ್ಪ, ಪಾಲಯ್ಯ, ವಿನಯಕುಮಾರ್, ಹರೀಶ್, ನಾಗರಾಜ್, ಹೇಮಂತ್ ಕುಮಾರ್, ಬಲರಾಮ್, ಬೋರಣ್ಣ ಇತರರು ಇದ್ದರು.